ಕರ್ತವ್ಯದ ವೇಳೆ ಮೃತಪಟ್ಟರೆ 1 ಕೋಟಿ ರೂಪಾಯಿ ಪರಿಹಾರವನ್ನು ನೀಡೋದಾಗಿ ಘೋಷಣೆ ಮಾಡಲಾಗಿದೆ. ಸಾರಿಗೆ ನೌಕರರ ಪರಿಹಾರದ ಬಗ್ಗೆ ರಾಮಲಿಂಗಾರೆಡ್ಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೇವೆಯಲ್ಲಿದ್ದಾಗ ನೌಕರ ಮೃತಪಟ್ಟರೆ 5 ಲಕ್ಷ ಪರಿಹಾರ. ಸೇವೆಯಲ್ಲಿದ್ದಾಗ ಅದು 5 ಲಕ್ಷ ಇತ್ತಲ್ಲ, ಈಗ 1 ಕೋಟಿ. ನಿವೃತ್ತ ನೌಕರರಿಗೆ ಕೊಡುವ ಸೌಲಭ್ಯಗಳಲ್ಲಿ ವಿಳಂಬ ಆಗಿದೆ. ಸಿಎಂ ಜೊತೆ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಯುವ್ಯ ಸಾರಿಗೆಯ ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಈ ಘೋಷಣೆಯನ್ನು ಮಾಡಿದ್ದಾರೆ. ಅವರಿಗೆ 60 ವರ್ಷಕ್ಕಿಂತಲೂ ಮುಂಚೆ ಮೃತಪಟ್ಟಲ್ಲಿ ಕಾಯಿಲೆಗಳಿಂದ ಅವರಿಗೆ 5 ಲಕ್ಷ ನಾನು ಲಾಸ್ಟ್ 2-3 ತಿಂಗಳ ಮುಂಚೆ ಬಂದಾಗ ಹೇಳಿದ್ದೆ. 5 ಕೊಡ್ತಾ ಇದ್ದಾರೆ. BMTC 10 ಲಕ್ಷ ಕೊಡ್ತಾರೆ, KSRTC 10 ಕೊಡ್ತಾರೆ. ಇಲ್ಲಿ ನೋಡ್ಕೊಂಡು ಮುಂದಕ್ಕೆ ಏನೂ ಇರಲಿಲ್ಲ, ಪ್ರಾರಂಭ ಮಾಡಿದ್ದಾರೆ. ಮುಂದಕ್ಕೆ ಇಲ್ಲೂ ಕೂಡ ಜಾಸ್ತಿ ಮಾಡಿಕೊಡ್ತಾರೆ. ಆಮೇಲೆ ಆಕ್ಸಿಡೆಂಟ್ ಆಗಿ ಸತ್ತಂಥವ್ರಿಗೆ 50 ಲಕ್ಷ. ಅವರು ಆಫ್ ಡ್ಯೂಟಿ ಇರ್ಬೋದು, ಆನ್ ಡ್ಯೂಟಿ ಇರ್ಬೋದು. ಈಗ 50 ಲಕ್ಷ ಕೊಡ್ತಾ ಇದ್ದಿದ್ದನ್ನು ಈಗ 1 ಕೋಟಿಗೆ ಮಾಡಿದ್ದಾರೆ. ಈಗ 1 ಕೋಟಿ ಆಫ್ ಡ್ಯೂಟಿ, ಕೆಲಸದಲ್ಲಿದ್ದಾಗ ಅಥವಾ ಕೆಲಸದಲ್ಲಿ ಇಲ್ಲದೇ ಇದ್ದಾಗ ಅದು ಕೂಡ ಇವತ್ತಿಂದ 1 ಕೋಟಿ ಆಗುತ್ತೆ. ಇದು ಮಿಲ್ಟ್ರಿನಲ್ಲೂ ಕೂಡ ಇಲ್ಲ. ಮಿಲ್ಟ್ರಿನಲ್ಲಿ ಅವರು ಕೆಲಸದಲ್ಲಿದ್ದಂಥ ಸಂದರ್ಭದಲ್ಲಿ ಸತ್ತರೆ 60 ಲಕ್ಷ ಕೊಡ್ತಾರೆ ಅಷ್ಟೇ. ಕೆಲಸದಲ್ಲಿ ಇಲ್ಲದೇ ಇದ್ದಾಗ ಸತ್ತರೆ ಇನ್ನೂ ಭಾಳ ಕಡಿಮೆ ಅವರಿಗೆ. ಮೃತಪಟ್ಟವ್ರಿಗೆ 60 ವರ್ಷಕ್ಕಿಂತಲೂ ಮುಂಚೆ ಮೃತಪಟ್ಟಲ್ಲಿ ಕಾಯಿಲೆಗಳಿಂದ ಅವ್ರಿಗೆ 5 ಲಕ್ಷ ನಾನು ಲಾಸ್ಟ್ 2-3 ತಿಂಗಳ ಮುಂಚೆ ಬಂದಾಗ ಹೇಳಿದ್ದೆ. 5 ಕೊಡ್ತಾ ಇದ್ದಾರೆ. BMTC ನೋಡಿ, ಇದೊಂದು ಒಳ್ಳೆಯ ತೀರ್ಮಾನ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಅನೇಕ ಬಾರಿ ಅಪಘಾತ ಸಂಭವಿಸ್ತಾ ಇರುತ್ತೆ. ಅವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಪ್ರತಿದಿನವೂ ಕೂಡ ವಾಹನ ಚಲಾವಣೆ ಮಾಡಬೇಕಾಗತ್ತೆ, ದೂರದ ಊರುಗಳಿಗೆ ಹೋಗಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಭಾರಿ ಗಮನ ಹರಿಸಬೇಕಾಗತ್ತೆ. ಸೊ ಕೇವಲ ಪುಡಿಗಾಸಿನ ಭರವಸೆಗಳು, ಪುಡಿಗಾಸಿನ ಪರಿಹಾರ ಸಿಕ್ಕರೆ ಅವರ ಕುಟುಂಬದ ಜೀವನ ನಿರ್ವಹಣೆ ಭಾಳ ಕಷ್ಟವಾಗ್ತಾ ಇತ್ತು. ಇದೀಗ ಆನ್ ಡ್ಯೂಟಿ ಮತ್ತು ಆಫ್ ಡ್ಯೂಟಿ ಅಂತ ಕೂಡ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಈಗ ಚಾಲಕ ಅಥವಾ ನಿರ್ವಾಹಕರು ಅವರು ಡ್ಯೂಟಿಯಲ್ಲಿದ್ದು ಬಸ್ ಚಾಲನೆ ಮಾಡುವಾಗ ಅಪಘಾತದಲ್ಲಿ ಮೃತಪಟ್ಟರೆ, ಕರ್ತವ್ಯದ ವೇಳೆ ಮೃತಪಟ್ಟರೆ ಅವರಿಗೆ ಪರಿಹಾರ. ಅವರು ಡ್ಯೂಟಿಲಿ ಇಲ್ಲ ಅಂತ ಹೇಳಿದ್ರು ಕೂಡ ಆಕ್ಸಿಡೆಂಟಲ್ಲಿ ಮೃತಪಟ್ಟರು ಕೂಡ ಅವರಿಗೆ ಪರಿಹಾರ ಸಿಗುತ್ತೆ ಅನ್ನುವ ಒಂದು ಮಹತ್ವದ ಘೋಷಣೆಯನ್ನು ಸಾರಿಗೆ ಸಚಿವರು ಮಾಡಿದ್ದಾರೆ.